ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಪತ್ರಕರ್ತರೇ ಹಾಗೂ ಇಲ್ಲಿ ಅಡುಗೆ ಸಿಬ್ಬಂದಿಯವರೇ, ಇಲ್ಲಿ ಬೈರ್ಪುರ್ನ ನಮ್ಮ ಸೋಮೇಶ್ವರ ದೇವಸ್ಥಾನದಲ್ಲಿ ಇಲ್ಲಿ ನಾವು ಫಸ್ಟ್ ದೇವಮೂಲೆಯಿಂದ ಪ್ರಾರಂಭ ಮಾಡ್ಬೇಕಂತೇಳಿ ಬೈರ್ಪುರನ್ನ ಹಮ್ಮಿಕೊಂಡಿದ್ದಾರೆ. ಇಲ್ಲಿ ನಾವು ನಮ್ಮ ಆದಿನಾರಾಯಣನ ಅವರು ಸ್ತ್ರೀ ಶಕ್ತಿಗಳಿಂದ ದೀರ್ಘ ಸುಮಂಗಲಿ ಭವ ಅಂತ ಒಂದು ಯೋಜನೆಯನ್ನು ತಂದಿದ್ದಾರೆ. ಅದನ್ನ ಅವರು ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಒಂದು ಸ್ವಲ್ಪ ಓಟಲ್ಲಿ ಸೋತ್ರು ಕೂಡ ನಮ್ಮ ಮುಳಬಾಗಿಲು ತಾಲೂಕು ಬಿಟ್ಟು ಹೋಗ್ಲಿಲ್ಲ. ನಾನು ಇಲ್ಲೇ ಇದ್ದು ಎಲ್ಲ ಹೆಣ್ಣು ಮಕ್ಕಳಿಗೂ ನಾನು ಖುದ್ದಾಗಿ ಇಲ್ಲಿ ಕೂತು ಮುಳಬಾಗಿಲು ತಾಲೂಕಲ್ಲಿ ಅವರ ಕುಂದುಕೊರತೆಗಳನ್ನು ಎಲ್ಲ ವಿಚಾರಿಸಿ ಅವರು ಮನವೊಲಿಸಬೇಕಂತ ಹೇಳಿ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಇಲ್ಲೇ ಇದ್ದಾರೆ, ಇಲ್ಲೇ ಸ್ವಂತ ಮನೆ ತರ ಇದ್ದೋಗಿದ್ದಾರೆ. ನಾವು ಅಷ್ಟೇ ನಮ್ಮ ಹೆಣ್ಣು ಮಕ್ಕಳು ಒಳ್ಳೆ ಮನಸ್ಸಿನಿಂದ ಒಳ್ಳೆಯವ್ರನ್ನ ಆರಿಸ್ಕೋಬೇಕು. ಅವ್ರ ಮನಸ್ಸನ್ನ ಅರ್ಥ ಮಾಡ್ಕೊಂಡು ನಾವು ಇಂಥವ್ರಿಗೆ ಓಟ್ ಕೊಟ್ರೆ ನಮ್ಮ ಹತ್ರ ಇದ್ದು ನಮ್ಮ ಕೆಲಸಗಳನ್ನು ಮಾಡಿ ನಮ್ಮ ಜೊತೆ ಇರ್ತಾರೆ ಅಂತ ಆವತ್ತು ಮಾತ್ರ ನಾವು ಆ ಒಂದೇ ಕ್ಷಣ ಆಲೋಚನೆ ಮಾಡ್ಬಾರ್ದು. ಅಲ್ಲಿ ಹೋಗ್ಬಿಟ್ಟು ಒಂದು 5 ನಿಮಿಷ ಆಲೋಚನೆ ಮಾಡ್ಬೇಕು. ಇಂಥವ್ರು ಯಾರು ಕೊಟ್ರೆ ನಮಗೆ ಒಳ್ಳೇದು ಮಾಡ್ತಾರೆ, ಸ್ವಲ್ಪ ಹೊತ್ತು ನಿಂತು ನಾವು ಆಲೋಚನೆ ಮಾಡಿ ಅವ್ರಿಗೆ ಓಟ್ ಕೊಟ್ಟು ಇದು ಮಾಡ್ಬೇಕು. ನಾವು ಇವಾಗ ನಮ್ಮ ಇಲ್ಲಿ ಲೀಡರ್ಸ್ ಮಾತ್ರ ಬಂದಿದ್ದಾರೆ. ಅವರಿಗೆ ಒಂದೊಂದು ಸೀರೆ ಕೊಟ್ಟು ಅವ್ರಿಗೆ ಅರಿಶಿನ ಕುಂಕುಮ ಕೊಟ್ಟು ಹೂವು ಕೊಟ್ಟು ಎಲ್ಲ ಮಾಡಿದ್ದೀವಿ ಅವಾಗಿಂದ. ಇನ್ನು ಮುಂಬರುವ ದಿನಗಳಲ್ಲಿ ಯುಗಾದಿ ಹಬ್ಬ ಬರ್ತಾ ಇದೆ. ಎಲ್ಲ ಹೆಣ್ಣು ಮಕ್ಕಳು ಹೊಸ ಸೀರೆಗೆ ಬಿಟ್ಟುಕೊಂಡು ಉತ್ಸಾಹದಿಂದ ಉರುಸಿನಿಂದ ಚೆನ್ನಾಗಿ ಇದು ಮಾಡ್ಬೇಕಂತೇಳಿ ನಮ್ಮ ಆದಿನಾರಾಯಣನವರು ಎಲ್ಲ ಹೆಣ್ಣು ಮಕ್ಕಳಿಗೂ ತಾಲೂಕಲ್ಲಿ ಇರುವಂತ ಎಲ್ಲ ಹೆಣ್ಣು ಮಕ್ಕಳು ಕೊಟ್ಟಂತ ಅರಿಶಿನ ಕುಂಕುಮ ಸೀರೆ ಬಳೆ ಎಲ್ಲ ಕೊಟ್ಟು ನಮ್ಮನ್ನ ಆಶೀರ್ವಾದ ಮಾಡ್ತಿದ್ದಾರೆ. ನಾವು ಅದೇ ತರ ನಾವು ಆದಿನಾರಾಯಣನವ್ರನ್ನ ಆಶೀರ್ವಾದ ಮಾಡಿ ಇನ್ನು ಮುಂಬರುವ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತೆ ಇನ್ನು ಮೂರು ವರ್ಷ ಇದೆ. ಆವಾಗ ನಮ್ಮ ಆದಿನಾರಾಯಣನವ್ರು ಬಂದಾಗ ನಾವೆಲ್ಲ ಆಶೀರ್ವಾದ ಮಾಡಿ ಎಲ್ಲ 1 ಲಕ್ಷ 1.5 ಲಕ್ಷದಷ್ಟು ಮತ ಕೊಟ್ಟು ಅವನ ಜಯಶೀಲನಾಗಿ ಮಾಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್.